ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು ಆಹಾ ಎಂತ ಮಧುರ ಯಾತನೆ ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ ಎಲ್ಲ RCBians-ಗೆ ಈ ಹಾಡ ಸೂಟ್ ಆಗ್ತದ ಹೌದಿಲ್ರಿ. ಕಪ್ ನೋಡ ಅಂತಲೇ ನಮ್ಗೆ ಹಿಂಗ ಅನ್ಸಾಕತ್ತೈತಿ. ಎಲ್ಲರಿಗೂ ಸೂಟ್ ಆಗ್ತದ. ಬರ್ರಿ ಇವತ್ತ ಫೈನಲ್ ಬಗ್ಗೆ ಚರ್ಚೆ ಮಾಡೋನು. ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬರ್ರಿ. ಎಲ್ಲರಿಗೂ ಹಿಂಗ ಅನ್ಸಾಕತ್ತೈತಿ. ಹೌದತ್ತಿರೋ ಇಲ್ಲತ್ತಿರೋ ಕರೆ ಹೇಳ್ರಿ ನನಗೆ. ಯಾವಾಗ 7:30 ಆಗಿತ್ತು, ಯಾವಾಗ ಪಂದ್ಯ ಚಾಲು ಆಗಿತ್ತು, ಟಾಸ್ ಯಾರು ಗೆಲ್ತಾರೋ, ಟಾಸ್ ಗೆದ್ದ ನಾವು ಬ್ಯಾಟಿಂಗ್ ಮಾಡ್ತೀವಿ, ಅವ್ರು ಬ್ಯಾಟಿಂಗ್ ಮಾಡ್ತಾರೋ, ಯಾವಾಗ ಪಂದ್ಯವನ್ನು ಗೆದ್ದ ಆ ಕಪ್ಪನ್ನು ಹಿಡಿಬೇಕು, ನಾವು ಯಾವಾಗ ಅದನ್ನ ಸಂಭ್ರಮಾಚರಣೆ ಮಾಡ್ತೀವಿ ಅಂತೇಳಿ ಅನ್ಸಾಗ್ತೈತಿ ಎಲ್ಲ RCBians-ಗೆ. ಹೌದು ಇಲ್ಲ ಎಲ್ಲರಿಗೆ ಅನ್ಸಾಕ ಕರೆ ಜಿಗಿದಾಡ್ಬೇಕು ಅನ್ಸಾಕತ್ತೈತಿ. ಸಿಗ್ಲಿಕ್ಕಿಂತ ಹೆಚ್ಚು ಜಿಗಿದಾಡ್ಬೇಕು ಅನ್ಸಾಕತ್ತೈತಿ. ಹೌದೋ ಇಲ್ಲ ಅದು ಪತ್ರಿಕೆ. ಆದ್ರ ಒಂದ್ ಮಾತು ಹೇಳ್ತೀನಿ, ಸಂಭ್ರಮಾಚರಣೆ ಮಾಡ್ರಿ, ಆದ್ರ ಒಂದು ಹಂತದ ತಕ ಅಷ್ಟ. ಹೋದ್ಸಲ ಏನಾಗೈತ್ಲ ಹಂಗಾಗ್ಬಾರ್ದು. ಹುಚ್ಚುಚ್ಚರಂಗ್ ಮಾಡುದು, ರಸ್ತೆ ಮ್ಯಾಗ ಹುಚ್ಚುಚ್ಚರಂಗ್ ಗಾಡಿ ಹೊಡಿಯೋದು, ಹುಚ್ಚುಚ್ಚರಂಗ್ ಚಿರಾಡುದು, ಹುಚ್ಚುಚ್ಚರಂಗ್ ಜಿಗಿದಾಡುದು. ಜೀವಕ್ಕೆ ಅಪಾಯ ತರ್ಕೋಬೇಡ್ರಿ ಅಷ್ಟೇ ಹೇಳುದು, ಮತ್ತೇನಿಲ್ಲ. ಉಳ್ದದ್ದಂತ್ರು ಕಪ್ ನಮ್ದ ಐತಿ, ನಾವ್ ಬೇಕಾದಂಗ್ ಜಿಗಿದಾಡ್ತೀವಿ, ಮಾಡ್ತೀವಿ. ಆದ್ರೆ ನಿಮ್ಮ ಸುರಕ್ಷತೆ ಮತ್ತ ಎದುರಿನವರ ಸುರಕ್ಷತೆ ನಿಮ್ಮ ತಲೆಯಲ್ಲಿಟ್ಟುಕೊಂಡು ಸಂಭ್ರಮಾಚರಣೆ ಮಾಡಿ. ಯಾಕಂತಂದ್ರೆ ಗೆದ್ದು ಕಪ್ ನಂಬದ, ಈ ಸಲಾನು ಕಪ್ ನಂಬದ. ಅದರಿಂದ ಆ ಸತ್ಯವನ್ನ ಯಾರು ಅಳ್ಸಕ್ಕಾಗಲ್ಲ. ಈ ಸಲಾನು ಕಪ್ ನಮ್ದ. GT ಅವ್ರು ಏನೇನ್ ಮಾಡಾಕ್ತಾರ ಗೊತ್ತ ನಿಮಗೆ? ತಂಬದ ಹೋಮ್ ಗ್ರೌಂಡ್, ತಮ್ಮ ಕ್ರೀಡಾಂಗಣ ಎಲ್ಲ ತಂಬದ. ಪಿಚ್ ತಮಗೆ ಹೆಂಗ್ ಬೇಕು ಹಂಗೆ ತಯಾರು ಮಾಡ್ಕೊಳಕತ್ತಾರ. ಯಾವ್ದು ಪಿಚ್ ಹೋದ್ಸಲ ಏನು GT ಜೋಡಿ ಆಡಿದ್ವಲ್ಲ ಅಹಮದಾಬಾದ್, ಅದ ಪಿಚ್ ಕೊಡಾಕತ್ತಾರ ನಿಮಗೆ ಹೇಳ್ಬೇಕಂತಂದ್ರ. ಅದು ಪಿಚ್ ನಮಗ್ ಕೊಡಾಕತ್ತಾರ. ಯಾಕಂತಂದ್ರ ಅವ್ರು ಆ ಮ್ಯಾಚ್ನಾಗ ಗೆದ್ದಾರ. ಲೋ ಸ್ಕೋರ್ ಆಗಿತ್ತು, ಅವಾಗ ಕಡಿಮೆ ರನ್ ಆಗಿತ್ತು. ಬ್ಯಾಟಿಂಗ್ ನಮ್ದು ಮೊದ್ಲು ನಾವು ಮಾಡಿದ್ವಿ, ಚೇಸ್ ಅವ್ರು ಮಾಡಿದ್ರು. ಇದ ಅವ್ರದ ಪ್ಲಾನ್ ಇಟ್ಕೊಂಡ್ಬಂದಾರ, ನಮ್ಮನ್ನ ಲೋ ಸ್ಕೋರ್ಸ್ ರೆಸ್ಟ್ರಿಕ್ಟ್ ಮಾಡೋದು, ತಾವು ಆರಾಮ್ ಚೇಸ್ ಮಾಡೋದು. ಇದು ನನ್ನ ಅನ್ಸಿ ಮಟ್ಟಿಗೆ ಈ ಫೈನಲ್ ಲೋ ಸ್ಕೋರೇ ಆಗುದದ. ಮಜಾ ಅಂತೂ ಬರಂಗಿಲ್ಲ ಯಾರಿಗೆ. ಪಂದ್ಯ ನೋಡ್ಬೇಕಂತಲ್ಲ, ಉಳ್ದದ್ ನಾವು ಗೆದ್ದೀವಿ ಅಂತಂದ್ರೆ ಅದಕ್ಕಿಂತ ಮಜಾ ಯಾವ್ದತ್ ಹೇಳ್ರಿ. ಗೆಲ್ತೀವ್ರಿ, ನಾವು ಗೆದ್ದೇ ಗೆಲ್ತೀವಿ, ಅದ್ರಾಗ ಏನೈತಿ? ಗೆಲ್ತೀವಿ ನಾವು, ಅದರಲ್ಲಿ ಬ್ಯಾರೆ ಮಾತೇ ಇಲ್ಲ. ಅವ್ರು ಬೇಕಾದ ಜಿಗಿದಾಡ್ಲಿ, ತಮ್ಮ ಗ್ರೌಂಡ್ ಇರೋಲ್ರಕ್ಕ, ತಮ್ಮದ ಪಿಚ್ ಹೆಂಗ್ ಬೇಕಂಗ್ ತಯಾರು ಮಾಡ್ಕೊಳಕ ನಾವು ಎಲ್ಲಾರ್ಗೂ ತಯಾರದೀವಿ. ಅದಲ್ಲ, ಅದ ಚಾಲೆಂಜ್. ಅದನ್ನ ಬಿಟ್ರೆ ಏನೈತಿ ಹೇಳ್ರಿ? ಅದಕ್ಕಿಂತ ದೊಡ್ಡದು ಯಾವ್ದದ್ರಿ? ಮುಂದಿರುವುದು ಅದೇ ದೊಡ್ಡ ಚಾಲೆಂಜ್. ಆತರ ನಾವ್ ಈ ಸಲ ಮಾತ್ರ ಬಿಡಬಾರ್ದ್ರಿ. ಎಲ್ಲಾ ನಮ್ ವಿರುದ್ಧ ಅದಾವ ಈ ಸಲ. ಹೋಮ್ ಗ್ರೌಂಡ್ ನಮ್ದಿಲ್ಲ, ಹೋಮ್ ಗ್ರೌಂಡ್ ಅವ್ರದೈತಿ. ಪಿಚ್ ಅವ್ರ ತಮ್ಮ ಪ್ರಕಾರ ಹೆಂಗ್ ಬೇಕು ಹಂಗೆ ತಯಾರು ಮಾಡ್ಕೊಳಕತ್ತಾರ, ಅದು ನಮ್ಮ ಕಡೆ ಇಲ್ಲ. ನಮ್ಗೆ ಯಾವ ಪಿಚ್ ಕೊಡ್ತಾರ ಅದ್ರಾಗ ಆಡ್ಬೇಕು. ಎಲ್ಲಾರು ನಮ್ಮ ವಿರುದ್ಧ ಅದಾರ. BCCI ಸತ್ಯಾಗ ನಮ್ಮ ವಿರುದ್ಧ ತಿಳ್ಕೊಂಡ್ಬಿಡ್ರಿ. ಈ ಸಲ ನೋಡ್ರಿ, ಏನು ನಮ್ ಪರವಾಗಿ ಏನೂ ಇರ್ಲಿಲ್ಲ. ನಮ್ಮ ಹೋಮ್ ಗ್ರೌಂಡ್ನಾಗ ಸರಿಯಾಗಿ ನಿಜ ಹೇಳ್ಬೇಕಂತವ್ರ ಫೈನಲ್ ನಮ್ಮ ಗ್ರೌಂಡ್ನಾಗ ಆಡ್ಬೇಕು. ಹೌದು, ಇಲ್ಲಿ ಹೋದ್ಸಲ ಗೆದ್ದವ್ರು ನಾವು. ಆದ್ರೆ ಹೋದ್ಸಲ ಏನ್ ಅಹಿತಕರ ಘಟನೆಗಳಾದು, ಸಾವು ನೋವುಗಳಾದು, ಅದು ಆಗ್ಬಾರ್ದಂತ ಹೇಳಿ ಈ ಸಲ ಬಹಳ ಮುನ್ನೆಚ್ಚರಿಕೆಯಿಂದ ನಮ್ಮಿಂದ ಫೈನಲ್
ಅನ್ನ ಹೋಸ್ಟ್ ಮಾಡೋ ಹಕ್ಕನ್ನ ಅಹಮದಾಬಾದ್ ಅವ್ರು ತಗೊಂಡ್ರು. ಮುಂದಿನ ಸಲ ಈ ಸಲ ಗೆದ್ದೀವಿ ಅಂತಂದ್ರೆ ಮುಂದಿನ ಸಲ ಚಿನ್ನಸ್ವಾಮಿ ಒಳಗ ಆಗಬೇಕು ಫೈನಲ್. ಸಲ ಗೆಲ್ತೀವಿ, ಫೈನಲ್ ಆಗೇ ಆಗ್ತದ. ನಮ್ಮ RCB ಫ್ಯಾನ್ಸ್ ಏನಂತ RCB ಫ್ಯಾನ್ಸ್ ಸರಿಯಾಗಿ ನಡ್ಕೋತೀವಿ. ಈ ಸಲ ನಾವು ಸರಿಯಾಗಿ ನಡ್ಕೊಂಡ್ವಿ. ಮುಂದಿನ ಸಲ ಚಿನ್ನಸ್ವಾಮಿ ಒಳಗ ಫೈನಲ್ ಪಕ್ಕ ನಾವು ಗೆದಿತೀವಿ. ಮುಂದಿನ ಸಲ ಸೆಮಿಫೈನಲ್ ಸೆಮಿಫೈನಲ್ ಅಂತೀವಿ, ಫೈನಲ್ ನಮ್ಮ ಚಿನ್ನಸ್ವಾಮಿ ಒಳಗ ನಡಿಬೇಕು. ಅದ ನಮ್ ಗುರಿ. ಅದಕ್ಕೆ ನಿಮಗೆ ಎಲ್ಲರಿಗೂ ಬೇಡ್ಕೋತೀನಿ ನಾನು, ಸುರಕ್ಷಿತವಾಗಿ ಸಂಭ್ರಮಾಚರಣೆ ಮಾಡ್ರಿ. ಮತ್ತು ಇನ್ನೊಂದು ಹೇಳ್ಬಿಡ್ತೀನಿ, ಬೆಂಗಳೂರು ಸಿಟಿ ಒಳಗೆ ಯಾವುದೇ ರೀತಿಯ ಸಂಭ್ರಮಾಚರಣೆ ಅಥವಾ ಫೈನಲ್ ಸ್ಕ್ರೀನಿಂಗ್, ಸಂಭ್ರಮಾಚರಣೆ, ರೋಡ್ ರೇಜ್ ಎಲ್ಲ ಬ್ಯಾನ್ ಮಾಡ್ಯಾರ. ಅಂಥವು ಏನೂ ಮಾಡಕ್ಕೆ ಹೋಗ್ಬೇಡ್ರಿ. ಅದರಲ್ಲೂ ಬೆಂಗಳೂರಿಯನ್ಸ್ಗೆ ನಿಮ್ನ ಹಿಡಿದು ಒಳಗೆ ಹಾಕ್ತಾರೆ. ಅಂಥದ್ದು ನಮಗೆ ಬ್ಯಾಡ್ ಆಗೈತಿ. RCB ಫ್ಯಾನ್ ಹೆಸರು ಕೆಡ್ಸ್ಕೊಳ್ಬಾರ್ದು. ಹಳದಿಯವ್ರಂಗೆ ಅವು ಯಾಕಡ್ರೆ ಮಾಡ್ತಾವೆ ಅವ್ರಂಗೆ ನಾವು ಮಾಡಬಾರ್ದು. ಸುರಕ್ಷಿತವಾಗಿರಲಿ. ನಿಮ್ಮ ಜೀವಕ್ಕೂ ಅಪಾಯ ತಗೋಬೇಡ್ರಿ. ಮುಂದಿನ ಎದುರಿನ ಜೀವನೂ ಉಳಿಸ್ರಿ. ಚರಂಗ್ ಗಾಡಿ ಹೊಡಿಬೇಡ್ರಿ. ಲಿಟಲ್ ತೊಗೊಂಡು ಏನೇನೋ ಮಾಡಬೇಡ್ರಿ. ಲಿಟಲ್ ಬೇರೆ ದಿವ್ಸ ಮಾಡೋಣಂತ ಅದನ್ನ. ಮೊದಲೇ ಮಾತು ಲಿಟಲ್ ಮಾಡೇಬಾರ್ದು. ಆದರೂ ಒಬ್ರೊಬ್ರು ಮಾಡ್ತಾರ. ಮಾಡೋರ್ಗೆ ಹೇಳ್ತೀನಿ, ಇವತ್ತು ಅದನ್ನು ಮಾಡಬೇಡ್ರಿ. ಹುಚ್ಚುಚ್ಚರಂಗೆ ಸಂಭ್ರಮಾಚರಣೆ ಮಾಡಬೇಡ್ರಿ. ಸೋತ್ರು ಆಯಿತು, ಗೆದ್ರು ಆಯಿತು, ಸೋಲೋದಂತೂ ಪ್ರಶ್ನೆ ಇಲ್ಲ. 99% 99% ನಾವ ಗೆಲ್ತೀವಿ. ಎಲ್ಲೋ ಒಂದು ಕಡೆ ಏನೋ ಆತಂತೂ ಅದಕ್ಕೆ 1% ಇಡುವಂತ ಎಲ್ಲರಿಗೂ ಹೇಳ್ತೀನಿ. ಇದೊಂದು ನನ್ನ ಕಡೆಯಿಂದ ಮನವಿ. ಸಂಭ್ರಮಾಚರಣೆ ಸುರಕ್ಷಿತವಾಗಿ ಆಚರಣೆ ಮಾಡ್ರಿ. ಯಾವುದೇ ಹಿತಘಟನೆ ಆಗಬಾರ್ದು, ನೂಕುನುಗ್ಗಲಾಗಬಾರ್ದು. ಎಲ್ಲ ತರಹದ ಸಂಭ್ರಮಾಚರಣೆ, ಅದರಲ್ಲೂ ಬೆಂಗಳೂರಾಗ ಎಲ್ಲದನ್ನ ಪೊಲೀಸ್ನವರು ಬ್ಯಾನ್ ಮಾಡ್ಯಾರ. ಅಂಥದ್ದೇನು ಹುಚ್ಚುಚ್ಚರಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಯಾವುದೇ ಟೈರ್ 1 ಸಿಟಿ ಆಯ್ತದ ಬೆಂಗಳೂರು, ಟೈರ್ 2, ಟೈರ್ 3, ಟೈರ್ 4, ಯಾವುದೇ ಸಿಟಿ ಆಗಲಿ, ಯಾವುದೇ ಊರಾಗಲಿ, ಏನೇ ಆಚರಣೆ ಆದರೂ ಸುರಕ್ಷಿತವಾಗಿ ಆಗಲಿ. ಅದ ನಿಮ್ಮ ಕಡೆ ನಾನು ಬೇಡ್ಕೋದು. ಮತ್ತೊಂದೇನಿಲ್ಲ. ಆಚರಣೆ ಮಾಡೋದೇ, ಅದ್ರಾಗ ಏನೂ ಎರಡನೇ ಮಾತಿಲ್ಲ. ಅದರ ಸುರಕ್ಷಿತವಾಗಿ ಮಾಡು ಅಷ್ಟೆ. ಹುಚ್ಚುಚ್ಚರಂಗೆ ಮಾಡಂಗಿಲ್ಲ. ಎಲ್ಲ RCB ಎಲ್ಲ ಹುಡುಗರೇ ಕೇಳ್ರಿ, ನಿಮ್ಗೆ ಹೋದ ಸಲದಂಗೆ ಮಾಡಂಗಿಲ್ಲ ಅಷ್ಟೆ. ಮತ್ತೊಂದೇನಿಲ್ಲ. ಗೆಲ್ಲುದು ಮಾತ್ರ ನಾವ. ಈ ಸಲನೂ ಕಪ್ ನಂಬದ ತಿಳಿತಿಲ್ಲ. ಈ ಸಲನೂ ಕಪ್ ನಂಬದ. ಅದ್ರಾಗ ಏನು ಎರಡನೇ ಮಾತಿಲ್ಲ. ನಾವು ಗೆಲ್ತೀವಿ. ಭುವನೇಶ್ ಕುಮಾರ್ ಭಾರಿ ಬೌಲಿಂಗ್ ಹಾಕ್ತಾನೆ. ವುಡ್ ಹಾಕ್ತಾನೆ. ಉಳಿದವರು ಅವ್ರಿಗೆ ಸಾಥ್ ಕೊಡ್ತಾರ. ಮ್ಯಾಗಿನ್ ಟಾಪ್ ಆರ್ಡರ್ಸ್ ಭಾರಿ ಆಡ್ತದ. ಸರಿಯಾಗಿ ಫಿನಿಶ್ ಮಾಡ್ತಾರ. ನಾವೇ ಗೆಲ್ತೀವಿ. GT ಅವ್ರನ್ನ ಈ ಸಲ ಹೊಸಕ್ಕೆ ಹಾಕೋಣ. ಅದ್ರಾಗ ಏನೈತಿ, ಹಸಿಕ್ಕೆ ಹಾಕ್ತೀವಿ. ಏನೇ ಬರಲಿ, ಈ ಸಲ ಮಾತ್ರ ಕಪ್ ನಂಬದ. ಆ ಇಂಟ್ರೋ ಒಳಗೇನು ಹಾಡಿಲ್ಲ. ಎಲ್ಲರಿಗೂ ಅದೇ ಅನ್ಸಾಕತ್ತೈತಿ. ಏನೋ ಮಾಡೋಣ ಅನಿಸುತ್ತಿದೆ ಯಾಕೋ ಇಂದು, ನೀನೇನೆ ನಮ್ಮವಳೆಂದು, ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು. ಆಹಾ ಎಂತ ಮಧುರ ಯಾತನೆ. ಈ ಯಾತನೆ ಎಲ್ಲ RCBians ಐತಿ. ಎಲ್ಲ RCBiansಗೆ ಇದೇ ಯಾತನೆ. ಮಾಯಲೋಕದಿಂದ 18 ವರ್ಷದಿಂದ ಬಂದಿರ್ಲಿಲ್ಲ ನಮಗಾಗಿ. ಹೋದ್ ಸಲ ಬಂದ್ಲ. ಯಾರ ಬಗ್ಗೆ ಮಾತಾಡಾಕ್ತೇನೆ? ಹುಡುಗಿ ಬಗ್ಗೆ ಅಲ್ರಲೇ, ಕಪ್ ಬಗ್ಗೆ. ನೀನೇ ನನ್ನವಳೆಂದು ಹಂಗ ಅನ್ಸಾಕತೈತಿ ಎಲ್ಲರಿಗೆ. ಅನ್ಸಾಕತ್ತ ಇಲ್ಲ ಹೇಳ್ರಿ. ಇವತ್ತು ನಿದ್ದೆ ಮಾಡಿಲ್ಲ ಯಾರು, ನನಗೆ ಗೊತ್ತೈತಿ.
ಎಲ್ಲರೂ ತಡ ಗೆದ್ದಾರ. ಯಾಕೆ ಹೇಳ್ರಿ, ನೀನ್ ರಾತ್ರಿ ನಿದ್ದಿನೇ ಹತ್ತಿಲ್ಲ. ಎಲ್ಲ RCB ಅನ್ಸಿಗೆ ಇದೇ ಆಗೈತಿ. ಎಲ್ಲರಿಗೂ ನಿದ್ದೆ ಹತ್ತಿಲ್ಲ. ಬರೀ ನಾಳೆ ಯಾವಾಗ ಬರ್ತೈತಿ ಕಪ್, ನಾವ್ ಯಾವಾಗ ಗೆದಿತೀವಿ, ನಾವ್ ಯಾವಾಗ ಸಂಭ್ರಮಾಚರಿಸಿರ್ತೀವಿ, ಅದೇ ಐತಿ. ಎಲ್ಲರ ಮನಸ್ಥಿತಿ ಹಿಂಗೆ ಐತಿ. ಎಲ್ಲರೂ ಇವತ್ತು ತಡ ಆಗಿ ಮುಕ್ಕೊಂಡಾರ. ಅದಕ್ಕೆ ಇವತ್ತೆಲ್ಲರೂ ತಡ ಆಗಿದ್ದಾರ. ಅದಕ್ಕೆ ಈ ವಿಡಿಯೋ ತಡ ಆಗಿ ನೋಡಾಕತ್ತಾರ ಎಲ್ಲರು. ನಾನು ಹಿಡ್ಕೊಂಡೇ ಹೇಳ್ತೀನಿ. ನಾನು ಅದಕ್ಕೇನೈತಿ, ಆಚರಣೆ ಸುರಕ್ಷಿತವಾಗಿರ್ಲಿ. ಹೊಳ್ಳೆ ಮುಳ್ಳೆ ಅದನ್ನೇ ಹೇಳ್ತೀನಿ. ನಿಮಗೆ ಬೇಸರ ಆಗ್ತಿರ್ಬೋದು, ಅದರ ಎಲ್ಲಕ್ಕಿಂತ ಮುಖ್ಯ ಜೀವದಕ್ಕಿಂತ ಯಾವ್ದು ದೊಡ್ಡದ ಹೇಳ್ರಿ. ಹೋದ್ಸಲ ಉಚ್ಚೋಚನ ಏನೇನೋ ಆಯ್ತದ. ಯಾರ್ದು ಅವ್ಯವಸ್ಥೆ ಅನ್ರಿ, ಸರ್ಕಾರದನ್ರಿ, ಪೊಲೀಸರದನ್ರಿ, ನಮ್ಮದೇ ಅನ್ರಿ, ನಮ್ಮ ಜವಾಬ್ದಾರಿಯಾಗಿ ನಾವು ನಡ್ಕೊಳ್ಳಿಲ್ಲ. ಅದನ್ನ ಅಷ್ಟು ಅವಸರವಾಗಿ ಸಂಭ್ರಮಾಚರಣೆ ಸಮ್ಮೇಳನವನ್ನ ಅಷ್ಟು ಬೇಗ ಮಾಡಬಾರ್ದಾಗಿತ್ತು. ಅದನ್ನು ಎಲ್ಲರಿಂದ ತಪ್ಪಾಗೈತಿ. ನಮ್ಮ ಕಡೆಯಿಂದ, ಸರ್ಕಾರದಿಂದ, RCB ಮ್ಯಾನೇಜ್ಮೆಂಟ್ದಿಂದ, ಸೋಷಿಯಲ್ ಮೀಡಿಯಾ ಯಾರ್ಯಾರು ಹ್ಯಾಂಡಲ್ ಮಾಡ್ತಾರ ಅವರಿಂದ, ಎಲ್ಲರಿಂದು ತಪ್ಪಾಗೈತಿ. ಅದರಿಂದ 11 ಜೀವಗಳು ಕಳ್ಕೊಂಡಿವಿ ನಾವು. ಎಷ್ಟೇ ಹಳಾಳಿಸಿದ್ರು ಆ 11 ಜೀವಗಳು ಬರಲ್ಲ. ಆದ್ರೆ ಎದಕ್ಕೆ ಬಂದಿದ್ರು ಹೇಳ್ರಿ? ಅದೇ ಖುಷಿ, ಅದೇ ಸಂಭ್ರಮಾಚರಣೆ, ಅದನ್ನೇ ಮಾಡಾಕೆ ಬಂದಿದ್ರು ಅವರು. ಪಾಪ ಅವ್ರಿಗೊಂದು ವಿಧಿ ಬೇರೆ ಕಾದಿತ್ತು. ಅವ್ರು ಅಲ್ಲಿ ವಿಲೀನ ಆಗಿ ಹೋದ್ರು. ಅದಕ್ಕೆ ಯಾವುದೇ ಥರದ ಅಹಿತ ಘಟನೆ ಆಗದಂಗ ಈ ಸಲ ಸಂಭ್ರಮಾಚರಣೆ ಆಗ್ಬೇಕು. ಈ ಸಲನು ಕಪ್ ನಂಬದೆ. ಅಷ್ಟೇ ಹೇಳೋದು, ಮತ್ತೇನಿಲ್ಲ. ಎಲ್ಲರಿಗೂ ನಿದ್ದೆಗಿಲ್ಲ ಇವತ್ತು, ನನಗೆ ಗೊತ್ತು. ಅದಕ್ಕೆ ತಡ ಆಗಿ ವಿಡಿಯೋ ನೋಡಾಕತ್ತೀರಿ. ಈಗೀಗ ಎದ್ದಿರಿ, ಈಗೀಗ ಹೇಳಾಕತ್ತೀರಿ ಕೆಲವೊಬ್ರು. ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಈ ಚಾನಲ್ನ ದೊಡ್ಡ ಮಾಡೋಣ ತೋಷ್ಟರು ಕೂಡಿ. ನಿಮ್ಮ ಸಂಬಂಧ ಈ ಚಾನಲ್ನ ಚಾಲು ಆಗೈತಿ. ನಿಮ್ಗೆಲ್ಲರಿಗೂ ಗೊತ್ತು, ನನ್ನ ಮೊದಲ ತಂಡ RCB, ಎರಡನೇದು ಪಂಜಾಬ್. ಯಾಕೆ ಹೇಳ್ರಿ? ಇತ್ತೀಚಿಂಟ ಯಾರು ಕಣ್ಣೋಕಂಗಿಲ್ಲ ಆಕಿ ನನ್ನ ಹಾಕಿ. ಈಗ ಹೇಳ್ತೀನಿ, ತಿಳಿತಿಲ್ಲ. ಮತ್ತೇನು ಮಾತಾಡೋದು? ಎಲ್ಲ ಕವರ್ ಅಂತೂ ಮಾಡೀನಿ. ಪಿಚ್ ಅಂತೂ ನಿಮ್ಗೆ ಗೊತ್ತೇ ಅದ. ಅವ್ರು ತಮ್ಮ ಪ್ರಕಾರ ತಯಾರು ಮಾಡ್ತಾರ, ನಮ್ಮ ವಿರುದ್ಧ ಇರ್ತದ. ಎಲ್ಲ ವ್ಯವಸ್ಥೆನೂ ನಮ್ಮ ವಿರುದ್ಧ ಅದ. ಯಾಕಪ್ಪ ಅಂತ ಇನ್ನೊಂದು ಹೇಳ್ತೀನಿ. ಇದರಲ್ಲಿ ಇನ್ನೊಂದು, ನೀವೇನು ನೋಡ್ತಿರಲ್ಲ, ಯಾವುದೇ ಪರಿಸ್ಥಿತಿಯನ್ನು ನಾ ಕ್ರಿಕೆಟ್ ಬಗ್ಗೆ ಅಷ್ಟೇ ಹೇಳಾಕತ್ತೀನಿ. ಉಳ್ದೋದ್ರ ಬಗ್ಗೆ ತಿಳ್ಕೊಬೇಡ್ರಿ. ಯಾಕಂತ ನಂಗೆ ಕ್ರಿಕೆಟ್ ಬಿಟ್ಟು ಮತ್ತೊಂದು ಏನೂ ಗೊತ್ತಿಲ್ಲ. ಕ್ರಿಕೆಟ್ ಬಗ್ಗೆ ಅಷ್ಟೇ ಹೇಳ್ತೀನಿ ನಾನು. ಕ್ರಿಕೆಟ್ ನೋಡೋ ರೀತಿನೇ ಬೇರೆ ಐತೆ ನಂದು. ಈ ಸಲ ಅಕಸ್ಮಾತ್ ಗೆಲ್ಲಲ್ಲ GT, ಅಕಸ್ಮಾತ್ ಗೆತ್ತಂದ್ರು ಅಥವಾ ಸೋತಂದ್ರು T20 ಕ್ಯಾಪ್ಟನ್ ಆಗೋ ಶುಭ್ಮನ್ ಗಿಲ್ಲೆ. ಅದನ್ನೊಂದು ತಿಳ್ಕೊಂಬಿಡ್ರಿ, ಶುಭ್ಮನ್ ಗಿಲ್ಲೆ ಆಗವ. ಇದು ಮೊದಲೇ ಅವರು T20 ವಿಶ್ವಕಪ್ ಮೊದಲೇ ಶುಭ್ಮನ್ ಗಿಲ್ನ ತಂಡದಲ್ಲಿ ಕರ್ಕೊಂಡು ಹೆಂಗರೆ ಮಾಡಿ ಅವನನ್ನ ನಾಯಕ ಮಾಡ್ಬೇಕಂತ ಹೇಳಿದ್ರು. ಮ್ಯಾನೇಜ್ಮೆಂಟ್ನ ಎಲ್ಲ ಆಡಳಿತ ಮಂಡಳಿಯ ಒಲವು ಶುಭ್ಮನ್ ಗಿಲ್ ಕಡೆನೇ ಐತಿ. ಯಾಕಂತಂದ್ರ ಅವರು ಮುಂದಿನ ಭವಿಷ್ಯ ನೋಡ್ತಾರೆ. ಯಾಕಂತಂದ್ರೆ ಇನ್ನೊಂದು 10 ವರ್ಷ, 35 ಅವಂಗ 35 ಆಗೋ ತಕ್ಕನ ಒಂದು 10 ವರ್ಷ ರೇ ಅಂದ್ರ ಒಬ್ಬ ನಾಯಕ ಖಾಯಂ ಆಗಿರ್ಲಿ ಅನ್ನೋದು ಅವ್ರ ಉದ್ದೇಶ. ಇದ್ರಾಗ ನನಗಂತರೂ ಏನೂ ಅನ್ಸೋದಿಲ್ಲ. ಯಾವುದೇ ಫೇವ್ರಿಟಿಸಮ್ ಅಂತ ಹೇಳಿ ನಿಮ್ಗೆ ಅನಿಸ್ಬೋದು. ಆದ್ರೆ ಅವರು ದೂರದೃಷ್ಟಿಯಿಂದ ಯೋಚನೆ ಮಾಡ್ತಾರೆ. ಈಗ ಯಾವುದೇ 30-32 ವಯಸ್ಸಿದ್ದವರಿಗೆ ನಾಯಕತ್ವ ವಹಿಸಿದ್ರೆ ಇನ್ನೊಂದು 3-4 ವರ್ಷ ಅಥವಾ 5 ವರ್ಷ
ಅವ್ರಿಗೆ 35 ಆಗೋ ತನಕ ಅಷ್ಟೇ ಅವರು ಆ ಹುದ್ದೆಯಲ್ಲಿ ಇರ್ಬೋದು. ಇವು ಆಡಳಿತ ಮಂಡಳಿಯ ಉದ್ದೇಶ ಏನಿರ್ತದ, ಒಬ್ಬ ಖಾಯಂ ನಾಯಕ ಇರ್ಲಿ ಅಂತ ಹೇಳಿ. ಅದ್ರ ಸಂಬಂಧ ಅವರು ಅದನ್ನ ಭವಿಷ್ಯ ಶುಭ್ಮನ್ ಗಿಲ್ನಲ್ಲಿ ನೋಡಾಕತ್ತಾರ. ಅದು ಏನಾಯ್ತು, ಅವ T20ಯಲ್ಲಿ ಸರಿಯಾಗಿ ಆಡ್ಲಿಲ್ಲ, ಅವನ್ ಸ್ಟ್ರೈಕ್ ರೇಟ್ ಸರಿ ಇಲ್ಲ, ಅದ್ರ ಸಂಬಂಧ ಆ ತಂಡದಿಂದ ಹೊರಬಿದ್ದ ಅಷ್ಟೇ. ಯಾವುದು 2026 ವಿಶ್ವಕಪ್ ಮೊದಲನೇ ಘಟನೆ ಹೇಳಾಕತ್ತೇನೆ ನಾನು ಅಷ್ಟೇ, ಮತ್ತೇನಿಲ್ಲ. ಅವರು ಅದನ್ನ ಮಾಡೋರೆ, ಅದ್ರ ಸಂಬಂಧ ಅವ್ನು ತಯಾರಿ ಮಾಡಾಕತ್ತಾರ. ಅವನು ಸರಿಯಾಗಿ ಆ ನಾಯಕತ್ವದ ಗುಣಗಳನ್ನು ಅಳವಡಿಸ್ಕೋತ ಅದಾನ. ಒಮ್ಮೆಲಂತೂ ಯಾರಿಗೂ ಬರಲ್ಲ, ಪ್ರಯತ್ನ ಮಾಡಾಕತ್ತಾನ ಮತ್ತು ಒಂದಷ್ಟು ಹಂತ ತಕ್ಕ ಸರಿಯಾಗಿ ಮಾಡಿ ಅದಾನ. ಯಾಕಂತಂದ್ರೆ ಇಂಗ್ಲೆಂಡ್ ಸೀರೀಸು, ಟೆಸ್ಟ್ ಸೀರೀಸು ಈಕ್ವಲ್ ಮಾಡ್ಕೊಂಡ್ಬಂದ್ರು, ಅದು ದೊಡ್ಡ ಸಾಧನೆನೇ. ಅಷ್ಟೆಲ್ಲ ಹೋರಾಟ ನೀಡಿದ್ರು, ಅಷ್ಟು 5 ಟೆಸ್ಟ್ ಪಂದ್ಯಗಳು 5ನೇ ದಿನ ಕೊನೆಯ ಹಂತದ ತನಕನೂ ಹೋದ್ರು. ಅಷ್ಟೊಂದು 2 ತಂಡಗಳು ಹೋರಾಡಿದ್ವು ಆ ಟೆಸ್ಟ್ ಪಂದ್ಯಾವಳಿಯಾಗ. ಅದಕ್ಕೆ ಇವನ್ನ ಅವರು ಲಾಂಗ್ ಟರ್ಮ್ ನೋಡಾಕತ್ತಾರ. ಇದರಲ್ಲಿ ಏನು ಫೇವರಿಟಿಸಮು ಇಲ್ಲ, ಏನೂ ಇಲ್ಲ. ಅವ್ರಿಗೊಂದು ಖಾಯಂ ನಾಯಕ ಬೇಕಾಗ್ಯಾನ, ಅದನ್ನು ಅವರು ಶುಭ್ಮನ್ ಗಿಲ್ನಾಗ ನೋಡಾಕತ್ತಾರ ಅಷ್ಟೇ, ಮತ್ತೇನೂ ಇಲ್ಲ ಇದರಲ್ಲಿ. ಎಲ್ಲರಿಗೆ ಅನಿಸ್ತದ ಫೇವರಿಟಿಸಮ್ ಅದ, ಗುಜರಾತ್ ಟೈಟನ್ಸ್ ಕ್ಯಾಪ್ಟನ್ ಅದಾನ, ಅದಕ್ಕೆ ಅವ್ನು ಪುಷ್ ಮಾಡಾಕತ್ತಾರ, ಅದೇನೂ ಇಲ್ಲ. ಲಾಂಗ್ ಟರ್ಮ್ ನೋಡಾಕತ್ತಾರ ಆಡಳಿತ ಮಂಡಳಿ. ಅದು ಹಂಗನಿಸ್ತದೆ ಎಲ್ಲರಿಗೆ. ಅದನ್ನ ಬಿಟ್ಬಿಡ್ರಿ. ನಮಗೇನು ಬೇಕು, RCBಗೆ ಈ ಸಲಾನು ಕಪ್ ನಂಬದೆ ಅಷ್ಟೇ. ಸಂಭ್ರಮಾಚರಣೆ ಹಿತಮಿತವಾಗಿರಲಿ, ಯಾವುದೇ ಅಹಿತ ಘಟನೆ ಆಗದಿರಲಿ, ಆ ದೇವರಲ್ಲಿ ಅದೇ ಬೇಡ್ಕೊಳ್ಳೋದು. ಯಾವುದೇ ಜೀವಕ್ಕೆ ಅಪಾಯ ಆಗ್ಬೋದು. ಹೋದ ಸಲ ಬಹಳ ಹುಚ್ಚುಚ್ಚರಂಗೆ ಮಾಡಿದ್ವಿ, ಅದಕ್ಕೆ ಈ ಸಲ ಆ ರೀತಿ ಮಾಡೋದು ಬೇಡ. ಈ ಸಲನೂ ಕಪ್ ನಮ್ಮದೇ. ಯಾವುದೇ ರೀತಿಯ ಎಲ್ಲ ವಿರುದ್ಧ ಅದಾವ ನಮ್ಮಲ್ಲಿ, ಅದನ್ನೇ ಹೇಳೋದು. ಎಲ್ಲ ವಿರುದ್ಧ ಅದಾವ, ಎಲ್ಲ ಪರಿಸ್ಥಿತಿ ವಿರುದ್ಧ ಅದ, ಆದ್ರೂ ಅದನ್ನು ಮೆಟ್ಟಿನಿ ಆ ಕಪ್ಪ ನಮ್ಗೆ ಗೆಲ್ಲಬೇಕಾಗೈತೆ ಅಷ್ಟ, ಮತ್ತೇನಿಲ್ಲ. ಈ ಸಲನೂ ಕಪ್ ನಮ್ಮದೇ. ಮುಂದೇನೈತಿ, ವಿಡಿಯೋ ಯಾವಾಗ ಬರ್ತದಪ್ಪ ಅಂತಂದ್ರೆ ನಾವು ಫೈನಲ್ ಗೆದ್ದ ಮ್ಯಾಗ ವಿಡಿಯೋ ಮಾಡೋಣಂತ. ನೀವು ನಮ್ಮ ಜೊತೆ ಇರಲಿ, ಪೂರ್ಣ ವಿಡಿಯೋ ನೋಡ್ರಿ, ಎಂಜಾಯ್ ಮಾಡ್ರಿ, ಸುರಕ್ಷಿತವಾಗಿ ಆ ಸಂಭ್ರಮಾಚರಣೆ ಇರಲಿ ಅಷ್ಟ ನಿಮ್ಮ ಕಡೆ ಬೇಡ್ಕೊಳ್ಳೋದು. ಹುಡುಗ್ರೆ ಅಂತಂದ್ರೆ ಹುಡುಗರು ಅಷ್ಟ ತಿಳ್ಕೊಬೇಡ್ರಿ, ಅದ್ರಾಗ ಹುಡುಗಿಯರು ಬಂದರು. ಹುಡ್ರಿ ಅಂತಂದ್ರೆ ಹುಡುಗರು ಹುಡುಗಿಯರು ಕೂಡ ಬಂದರು. ಹುಡುಗಿಯರೇನು ಬ್ಯಾರೆ ಅಂತ ಮಾತಾಡೋದಿಲ್ಲ, ಹುಡ್ರಿ ಅಂತಂದ್ರೆ ಒಟ್ಟರು ಬಂದ್ರು. ಅದ್ರಾಗ RCBians ಒಳಗೆ ಎಲ್ಲರೂ, RCBians ಅಂದ್ರೆ ಎಲ್ಲರೂ ಬಂದರು. ಅದ್ರಾಗ ಮೇಲ್ ಫೀಮೇಲ್ ಎರಡೂ ಬಂದರು. ಹುಡ್ರಿ ಅಂತಂದ್ರೆ ಹುಡುಗರು ಬಂದರು, ಹುಡುಗಿಯರು ಬಂದರು ಅಷ್ಟೆ. ಹಂಗಂತೆ ಹುಡುಗಿಯರು ಸಟ್ಕೋಬೇಡ್ರಿ, ಭಾಳ ಫ್ಯಾನ್ ಫಾಲೋಯಿಂಗ್ ಅದು ಹುಡುಗಿಯರದೂ RCBಗೆ. ಬರ್ತೀವಿ ಮುಂದಿನ ವಿಡಿಯೋದಾಗ ಭೇಟಿಯಾಗೋನು. ಥ್ಯಾಂಕ್ ಯು, ಬಾಯ್ ಬಾಯ್.